ಮಾನ್ಯ ಶ್ರೀ ಜಗ್ಗೇಶ್, ಗಂಗಾವತಿ ಪ್ರಾಣೇಶ್ ಮತ್ತು ನರಸಿಂಹ ಜೋಶಿ, ಡಾಕ್ಟರ್ ಶಮಿತಾ ಮಲ್ನಾಡ್, ಪಾಸ್ ಪ್ರೆಸಿಡೆಂಟ್, ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ಸ್, ಇವತ್ತು 94 ವರ್ಷದ ವಾರ್ಷಿಕೋತ್ಸವವನ್ನು ಈ ಮೇ ತಿಂಗಳ 8ನೇ ತಾರೀಕಿಗೆ ನಾವು ಬಹಳ ಸಂಭ್ರಮವಾಗಿ ಆಚರಿಸ್ತೀವಿ. ಅಂದರೆ ಮೇ ತಿಂಗಳ 8ನೇ ತಾರೀಕಿಗೆ 1916 ಈ ನಮ್ಮ ಮಹಾಸಂಸ್ಥೆಯು ಅಸ್ತಿತ್ವಕ್ಕೆ ಬಂತು. ಅದಕ್ಕೋಸ್ಕರ ಈ ಮೇ 8ನೇ ತಾರೀಕು ಒಂದು ಸದಸ್ಯರ ದಿನಾಚರಣೆಯನ್ನು ಆಚರಿಸಬೇಕೆಂದು ಹೇಳಿಬಿಟ್ಟು ಈ ಸಮಾರಂಭವನ್ನು ಆಯೋಗ ಮಾಡಿದ್ದೀವಿ. ಇದು ನಮ್ಮೆಲ್ಲ 94 ವರ್ಷಗಳ ಹಿಂದೆ ಸರ್ ಎಂ ವಿಶ್ವೇಶ್ವರಯ್ಯನವರ ಪರಿಕಲ್ಪನೆಯ ಈ ಒಂದು ಮಹಾಸಂಸ್ಥೆಯ ಮೂಲ ಉದ್ದೇಶ ಬಹಳ ಅದ್ಭುತವಾಗಿತ್ತು. ಅವ್ರ ಬಗ್ಗೆ ನೆನೆಸ್ಕೊಂಡ್ರೆ ಹೆಮ್ಮೆ ಆಗುತ್ತೆ. ಕೂತ್ರೆ ನಿಂತ್ರೆ ಅವರ ತಲೆಯಲ್ಲಿ ಓಡ್ತಾ ಇತ್ತು ಈ ನಮ್ಮ ಒಂದು ರಾಜ್ಯ ಮತ್ತೆ ರಾಷ್ಟ್ರಕ್ಕೆ ನಾನೇನು ವಿದ್ಯೆ ಗಳಿಸಿದ್ದೀನಿ, ಅದರಿಂದ ನಾನು ಏನು ಕೊಡುಗೆ ಕೊಡಬೇಕು ಅಂತ ಹೇಳಿ ಅಗಾಧವಾದಂಥ ಚಿಂತನೆಯನ್ನು ಇಟ್ಟುಕೊಂಡು ಅವ್ರು ಮಾಡುವಂಥ ಕಾರ್ಯಕ್ರಮ ಅಂತ ಅದ್ಭುತವಾದ ಕೃಷ್ಣರಾಜ ಸಾಗರ. ಬಹುಶಃ ಅವ್ರು ಕಟ್ಟು 3 ವರ್ಷ ಆಗಿದೆ, ಇವತ್ತು ಶೇಕ್ ಆಗಿಲ್ಲ. ಇವತ್ತೇನಾದರೂ ಯಾರೋ ಇಂಜಿನಿಯರ್ಗಳ ಕಟ್ಟಿ 12 ವರ್ಷ ಉದ್ರೋಗ್ತಾ ಇತ್ತು. 94 ವರ್ಷಗಳ ಹಿಂದೆ ಸ್ಥಾಪಿತವಾದಂತಹ ಕರ್ನಾಟಕ ವಾಣಿಜ್ಯ ಕೈಗಾರಿಕಾ ಮಹಾಮಂಡಳಿಯ ಸದಸ್ಯರ ದಿನಾಚರಣೆ ಅಂಗವಾಗಿ ವಿಶೇಷವಾಗಿ ಇವತ್ತು ನಿಮ್ಮೆಲ್ಲರನ್ನ ಮನಸ್ಸೊರೆಗೊಂಡ ಹಾಸ್ಯರಂಜಿತವಾಗಿ ಬಹಳ ನಾಜೂಕಾಗಿ ಮನಸ್ಸಿಗೆ ಮುಟ್ಟುವಂತಾಗಿ ಮಾತನಾಡಿದಂಥ ಜಗ್ಗೇಶ್ ಅವರಿಗೆ ಅಭಿನಂದನೆಗಳು. ರಾಷ್ಟ್ರ ಗಂಗಾವತಿ ಪ್ರಾಣೇಶ್ ಅವರಿಗೆ ಹಾಗೂ ನೆನಪಿನ ಕಾಣಿಕೆಯನ್ನು ನೀಡಿದ್ದಾರೆ. ಉಪಾಧ್ಯಕ್ಷರು ಎಸ್ಪಿಸಿಸಿಐ ಶ್ರೀಯುತ ನರಸಿಂಹ ಜೋಶಿ ಅವರಿಗೆ